ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಧುಕಾಂತಿ. ವೀಕ್ಷಕರ, ಆಸೆ ಯಾರಿಗಿರೋದಿಲ್ಲ ಹೇಳಿ? ಎಲ್ಲರಿಗೂ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ. ಕೆಲವೊಬ್ಬರಿಗೆ ಮನೆ ತೊಗೋಬೇಕು ಅನ್ನೋ ಆಸೆ ಇದ್ದರೆ, ಕೆಲವೊಬ್ಬರಿಗೆ ಮದುವೆ ಆಗಬೇಕು ಅನ್ನೋ ಆಸೆ, ಕೆಲವೊಬ್ಬರಿಗೆ ಓದಿನಲ್ಲಿ ಮುಂದೆ ಬರಬೇಕು ಅನ್ನೋ ಆಸೆ ಇದ್ದರೆ, ಕೆಲವೊಬ್ಬರಿಗೆ ಹಣ ಸಂಪಾದನೆ ಮಾಡಬೇಕು ಅನ್ನೋಂಥ ಆಸೆ. ಈ ರೀತಿಯಾದಂಥ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಈ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಳೋದು ಹೇಗೆ ಸಾಧ್ಯ ಆಗುತ್ತೆ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ? ಈ ವಿಷಯವನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿನಂತೆ ಖ್ಯಾತ ಜ್ಯೋತಿಷರಾದಂಥ ಗಿರಿಧರ್ ಭಟ್ ಗುರುಗಳಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಗಳೇ. ಎಲ್ರಿಗೂ ಆಸೆ ಇದ್ದೇ ಇರುತ್ತೆ, ಏನಾದರೂ ಒಂದು ಆಸೆ ಇರುತ್ತೆ. ಚಿಕ್ಕ ಮಕ್ಕಳಿಗೂ ಆಸೆ, ದೊಡ್ಡವ್ರಿಗೂ ಆಸೆ, ವಯಸ್ಸಾದವ್ರಿಗೂ ಆಸೆ, ಏನಾದರೂ ಅವ್ರ ವಯಸ್ಸಿಗೆ ತಕ್ಕಂಥ ಆಸೆ ಇದ್ದೇ ಇರುತ್ತೆ. ಆದರೆ ಈ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಳೋದು ಹೇಗೆ? ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಇದು ಬಹಳ ಮುಖ್ಯವಾದಂಥ ವಿಷಯ. ದುರಾಸೆ ಏನಾಗುತ್ತೆ, ದುರ್ಮಾರ್ಗಕ್ಕೆ ಏಡು ಮಾಡಿಕೊಡುತ್ತೆ. ಆಸೆ ಬಿಟ್ಟರೆ ನಾವು ಬುದ್ಧನಾಗ್ಬಿಡ್ತೀವಿ, ಅದು ಬೇರೆ ವಿಷಯ. ಆಸೆಯೇ ದುಃಖಕ್ಕೆ ಮೂಲ. ಯಾವುದ್ರ ಮೇಲೂ ಆಸೆ ಇಲ್ಲದೆ ಇದ್ರೆ ಬುದ್ಧನಾಗ್ಬಿಡ್ತಾನೆ. ಪ್ರಾಕೃತಿಕವಾಗಿ ಸಹಜವಾದಂತಹ ಈ ಸಮಾಜದ ಜೀವನದ ಗತಿಯಲ್ಲಿ ನಾವು ನೋಡೋದಾದ್ರೆ ಒಂದಲ್ಲ ಒಂದು ಆಸೆ ಮನುಷ್ಯನಿಗೆ ಇದ್ದರೆ ಸರ್ವೇ ಸಾಮಾನ್ಯ. ಆದರೆ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಸಾಧ್ಯ ಇಲ್ಲ. ಕೆಲವೊಂದನ್ನು ಯಾವುದು ಶ್ರಮದ ಹಿಂದೆ ಬೀಳ್ತೀವಿ ಆ ಆಸೆಗಳನ್ನು ಈಡೇರಿಸ್ಕೊಳ್ಬೋದು. ಇಂತಹ ಮಟ್ಟಿಗೆ ಆಸೆಗಳನ್ನೋದು ಇದ್ದೇ ಇರ್ತದೆ. ನೀವು ಹೇಳಿದ ಪ್ರಕಾರನೇ ಕೆಲಸದ ಬಗ್ಗೆ ಒಬ್ಬರಿಗೆ ಇಂಥದ್ದೇ ಕೆಲಸ ಸಿಗಬೇಕು, ಗೌರ್ಮೆಂಟ್ ಜಾಬೇ ಸಿಗಬೇಕು, ಅವ್ರ ಆಸೆ ತಪ್ಪಲ್ಲ, ಆಸೆ ಪಡೋದು ತಪ್ಪಲ್ಲ. ಒಬ್ರಿಗೆ ಮದುವೆಗೆ ಹೀಗೆ ಒಳ್ಳೆ ಚೆನ್ನಾಗಿರೋ ಗಂಡ ಸಿಗಬೇಕು, ಅಥವಾ ಇಂಥದ್ದೇ ಹುಡುಗಿ ಚೆನ್ನಾಗಿರೋ ಸಿಗಬೇಕು, ಅಥವಾ ಇಷ್ಟಪಟ್ಟಿದ್ದೇ ಸಿಗಬೇಕು, ಆಸೆ ಪಟ್ಟಿದ್ದೇ ಪಡಿಬೇಕು ಅನ್ನೋವಂಥದ್ದೊಂದು ಆಸೆ ಸಹಜ. ಒಂದು ಮನೆ ಕಟ್ಟಬೇಕು, ಡೂಪ್ಲೆಕ್ಸ್ ಮನೆಯೇ ಇರಬೇಕು. ಮನೆ ಕಟ್ಟ ಸರಿ, ಡೂಪ್ಲೆಕ್ಸ್ ಮನೆ ಇರಬೇಕು, ತ್ರಿಪ್ಲೆಕ್ಸ್ ಮನೆಯೇ ಇರಬೇಕು, ಅದಕ್ಕೆ ಬಜೆಟ್ ಇದೆಯಾ ನೋಡ್ಬೇಕಲ್ಲ. ಆಸೆ ಇರಲಿ, ಅದಕ್ಕೆ ತಕ್ಕನಂಗೆ ಯೋಚನೆನೂ ಇರಲಿ. ಹಾಗೆ ಕಂಡಿದ್ದೆಲ್ಲ ಬೇಕು, ಬೇಕಾಗಿದ್ದೆಲ್ಲ ಪಡಿಬೇಕು, ಪಡೆದಿದ್ದೆಲ್ಲ ನನ್ನ ಹತ್ರನೇ ಹಿಡ್ಕೋಬೇಕು, ಸಾಧ್ಯ ಇಲ್ಲ. ಇವತ್ತು ನನ್ನದು, ನಾಳೆ ಇನ್ಯಾರದು. ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದೀನಿ, ಆಗೋದನ್ನು ಯಾರೂ ತಡೀಲಿಕ್ಕೆ ಆಗಲ್ಲ. ಆದರೆ ಶ್ರಮ ನೈಜತೆ ಇಂದ ಕೂಡಿರ್ತಕ್ಕಂಥ ಪ್ರಜ್ಞಾ ವ್ಯವಸ್ಥೆಯಲ್ಲಿರ್ತಕ್ಕಂಥ ಆಸೆಗಳನ್ನು ಪಡಿಬೇಕು. ಹಾಗೆ ಅದನ್ನು ನಾವು ವಶತಂತ್ರದಲ್ಲಿ ನೋಡ್ಬೋದಾಗಿದೆ. ಇಷ್ಟಪಟ್ಟಿದ್ದೆಲ್ಲ ಪಡೀಲಿಕ್ಕಾಗಲ್ಲ. ಇಷ್ಟವಾದದ್ದನ್ನು ಪಡಿಬೇಕು ಅನ್ನೋದನ್ನು, ಅವಶ್ಯಕತೆ ಇರೋದನ್ನು ಪಡಿಬೋದಾಗಿದೆ. ಇದು ಅದರ ಒಂದು ಮಾರ್ಗ, ತಂತ್ರಗಳು ಅಂತ ಹೇಳ್ಬೋದು. ಓಕೆ ಗುರುಳೆ, ಇವಾಗ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ದುರಾಸೆ ಇಲ್ಲದೇ ಇದ್ರೂ ಕೂಡ ಆಸೆ, ನೀವು ಹೇಳಿದಾಗೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಥವಾ ಅದಕ್ಕೆ ಆಸೆ ನಮಗೆ ಇರಬೇಕು ಅನ್ನೋಂಥ ಆಸೆ ಇದ್ದೇ ಇರುತ್ತೆ. ಇದು ಹೇಗೆ ನೆರವೇರುತ್ತೆ ಗುರುಗಳೇ? ಯಾಕಂದರೆ ಆಸೆ ಪಟ್ಟಿದ್ರು ಕೂಡ ಎಲ್ಲ ನೆರವೇರಬೇಕು ಅಂತ ಏನಿಲ್ಲ. ತುಂಬ ತೊಡಕುಗಳು ಉಂಟಾಗ್ತಾ ಇರುತ್ತೆ, ತೊಂದರೆಗಳು ಉಂಟಾಗ್ತಾ ಇರುತ್ತೆ. ನಮ್ಮ ಹತ್ರ ಇದ್ರೂ ಅದು ನಮ್ಮ ಕೈಗೆ ಸಿಕ್ಕಿರೋದಿಲ್ಲ. ಅದನ್ನು ಹೇಗೆ ಪಡ್ಕೊಳ್ಳೋದು? ನಾನು ನೋಡಿ ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಆಸೆಗಳು ಸಹಜವಾಗಿ ಮೂಡುವಂತಹ ಒಂದು ಕಲ್ಪನೆ. ಆ ಕಲ್ಪನೆ ಅನ್ನೋದನ್ನ ಮೂರ್ತ ಸ್ವರೂಪಕ್ಕೆ ನಾವು ತರಬೇಕು. ಹೌದು, ಮೂರ್ತ ಸ್ವರೂಪ ಅಂತಂದ್ರೆ ಅದು ಸಂಗತಿಗಳು ಇರಬೇಕದು. ನನಗೊಂದು ಹಾರ ಕುದುರೆ ಬೇಕು ಅಂದ್ರೆ ಅದು ಎಲ್ಲಿಂದ ತರ್ತೀರಿ ನೀವು? ಆಗೋದಿಲ್ಲ. ಅದು ಕುದುರೆ ಬೇಕಂದ್ರೆ ಓಕೆ, ಹಾರ ಕುದುರೆ ಬೇಕಂದ್ರೆ ಎಲ್ಲಿಂದ ತರ್ತೀರಿ ನೀವು? ಇರೋದನ್ನ ನಾವು ನೋಡ್ಬೋದು, ಇಲ್ದಿರೋದನ್ನ ಎಲ್ಲಿಂದ ಪಡಿಲಿಕ್ಕೆ ಆಗ್ತದೆ? ಅದನ್ನ ನಾವು ಕಲ್ಪನೆ ಮಾಡಿದ್ರು ಕೂಡ ಅದು ಮೂರ್ತ ಸ್ವರೂಪದಲ್ಲಿ ನೋಡ್ಬೇಕಾಗುತ್ತೆ. ಅಂಥದ್ದು ಆಸೆಯನ್ನ ಪಡಿಬೋದು. ಆಸೆ ಪಡಿಲಿಕ್ಕೆ ಏನು ಬೇಕು? ಸರಿ, ಈಗ ಒಂದು ಕುದುರೆ ಬೇಕು. ಆ ಕುದುರೆ ಪಡಿಬೇಕಂತಂದ್ರೆ ನಾವು ದುಡಿಬೇಕು, ದುಡ್ಡುಗಟ್ಟೆ ತೊಗೊಂಬರ್ಬೇಕು ತಾನೆ. ಅದ್ರ ಶ್ರಮದ ಹಿಂದೆ ಬೀಳ್ಬೇಕು ನಾವು. ನಿಖರವಾದಂಥ ಗುರಿ ಮನುಷ್ಯನ ಆಸೆನ ಈಡೇರಿಸಲಿಕ್ಕೆ ಮಾತ್ರ ಸಾಧ್ಯ. ಏನೋ ನಾನು ಆಸೆ ಪಟ್ಟಿದ ತಕ್ಷಣ ಮನೇಲಿ ಕೂತ್ಕೊಂಡು ತಂದೆ ಕೂತ್ಕೊಂಡು ಮಗಳಿಗೆ ಚಾಕ್ಲೇಟ್ ಕೊಟ್ಟಂಗಲ್ಲ, ಅದು ಬೇರೆ. ಅದು ಸಣ್ಣ ವಯಸ್ಸಿನ ಒಂದು ನಡವಳಿಕೆ. ಅದು ಒಂದು ಭಾರಿ ಆಸೆ ಪಟ್ಟಿರ್ತಾರೆ, ಒಂದು ಮಗು ಇಂಥ ಬಟ್ಟೆ ತಗೋಬೇಕು, ತಂದೆ ಅದನ್ನು ಕೊಡಿಸ್ತಾನೆ. ಅದೇನು ದೊಡ್ಡ ವಿಷಯ ಇಲ್ವಲ್ಲ ಅದರಲ್ಲಿ. ಹೌದು, ವಿಷಯ ದೊಡ್ಡದಿರೋದೇನು, ಆ ತಂದೆಗೆ ದೊಡ್ಡ ವಿಷಯ ಇದು. ಮಗಳು ಆಸೆ ಪಟ್ಟಿದ್ದಾಳೆ, ಆ ಬಟ್ಟೆ ತಗೋಬೇಕು, ಆ ಬಟ್ಟೆ ತಗೊಳಕ್ ಒಂದು 5,000 ಬೇಕು. ಇವತ್ತು ನಂಗೆ ದುಡ್ಡಿಲ್ಲ, ಅದು ನನಗೊಂದು 5,000 ರೂಪಾಯಿ ವ್ಯವಹಾರ ಆಗ್ಬಿಡ್ಲಿ, ಅದು ಅವನ ಆಸೆ. ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಯಾವುದ್ಯಾವುದೋ ಒಂದು ಮೂಲಗಳಿಂದ ತನ್ನ ಆಸೆಯನ್ನು, ಇಷ್ಟವನ್ನು ಈಡೇರಿಸ್ಕೊಳ್ಬೋದು. ಅದೇ ಮದುವೆಗೆ ಬರೋದು. ಅದೇ ಯಾವುದೋ ಹುಡುಗಿಗೆ ನೋಡ್ತಾನೆ,
ನೋಡಿದ್ದು ಆ ಹುಡುಗಿ ನೀವು ನೋಡಿದ ಹುಡುಗಿ ಆ ಹುಡುಗಿ ಒಪ್ಕೊಳ್ಳೇಬೇಕನ್ನೋದೇನಾರ ಇದೆಯಾ? ಇಲ್ಲ. ಆಕೆ ಇಚ್ಛೆ ಅದು. ಇವನಿಗೆ ಆಸೆ ಆಗ್ಬಿಟ್ಟಿದೆ ಆ ಹುಡುಗಿ ಮದುವೆ ಆಗ್ಬೇಕಂತ, ಆ ಹುಡುಗಿಗೆ ಆಸೆ ಇರಬಾರ್ದು. ಏಕಮುಖವಾದಂಥ ಆಸೆಗಳು ಆಗೋದಿಲ್ಲ. ಕೆಲವೊಂದು ಸಂಗಾತಿ ಅಥವಾ ಈ ಮದುವೆ ಅಂತ ಕಲ್ಪನೆಯಲ್ಲಿ ಹೋದ್ರೆ ನೀವೇನಾದರೂ ಪ್ರಪೋಸಲ್ ಕಳಿಸಿದ್ರು ಅಥವಾ ಅವ್ರ ಮನೆ ಗಂಟ ತಲುಪಿಸಿದ್ರೆ ವಿಷಯ ಆಗ್ಬೋದು ತಾನೆ. ನೀವು ಸುಮ್ಮನೆ ಕೂತ್ಕೊಂಡ್ರೆ ಮನಸ್ಸಿನ ಆಸೆ ಈಡೇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ನೀವು ಆಸೆ ಪಟ್ಟಿದ್ದನ್ನು ಅವರು ಆಸೆ ಪಡ್ಬೇಕನ್ನೋದೇನಿಲ್ಲ. ಸ್ವಲ್ಪ ಅದರ ಬಗ್ಗೆ ನೀವು ಯೋಚನೆ ಮಾಡಿ ಬೇಕಾದಂಥ ಒಂದು ವಿಚಾರಗಳು, ಮಾತು ಕತೆ, ವ್ಯವಸ್ಥೆ ಅಥವಾ ಮನೆ ಗಂಟ ನಿಮ್ಮ ಮದುವೆ ಗಂಟ ಪ್ರಪೋಸಲ್ ಕಳಿಸಿದ್ರೆ ಪ್ರಯತ್ನ ಕಳಿಸಿದ್ರೆ ಆಗ್ಬೋದು. ಪ್ರಯತ್ನನೇ ಇಲ್ಲ, ಸುಮ್ಮನೆ ಬಾಗಿಲು ಹಾಕ್ಕೊಂಡು ಇದೇ ಆಗ್ಬೇಕಂದ್ರೆ ಯಾವುದು ಸಾಧ್ಯ ಇಲ್ಲ. ಅದು ಬಾಗಿಲು ಹಾಕ್ಕೊಂಡು ನಾವು ಬೆಡ್ಶೀಟ್ ಹೊತ್ಕೊಂಡು ಆಸೆ ಪಡ್ತೀವಿ ಅನ್ನೋದು ಏನಾಗುತ್ತೆ, ನೀವು ಕಲ್ಪನೆಯಲ್ಲಿದ್ದೀರಾ, ವಾಸ್ತವಿಕವಾಗಿ ಜೀವನ ಮಾಡ್ತಾ ಇಲ್ಲ ಅನ್ನೋದು ಅರ್ಥ. ಆದರೆ ಕೆಲವೊಂದು ಆಸೆಗಳು ಈಡೇರಬೇಕಂತಂದರೆ ತಂತ್ರ ಪರಿಹಾರಗಳು ಭಾರಿ ಪರಿಹಾರದಾಯಕವಾಗಿರುತ್ತೆ. ಅಂದರೆ ಅದು ಮೂರ್ತ ಸ್ವರೂಪದಾಗಿರ್ಬೇಕಷ್ಟೆ. ಓಕೆ ಗುರುಗಳೇ, ಇವಾಗ ಪ್ರಯತ್ನ ಪಟ್ಟರು ಆಸೆ ನೆರವೇರ್ತಾ ಇಲ್ಲ ಅಂತಂದ್ರೆ ತಾಂತ್ರಿಕವಾಗಿ ಹೇಗೆ ನಾವು ಪರಿಹಾರ ಮಾಡ್ಕೋಬಹುದು? ಈಗ ನೋಡಿ, ಅದಕ್ಕೆ ಬೇಕಾದಷ್ಟು ದಾರಿಗಳಿದೆ. ಪರ್ಟಿಕ್ಯುಲರ್ ಆಗಿ ಕೆಲವೊಬ್ರದ್ದು ಮನಸ್ಥಿತಿ ಇರ್ತದೆ. ಅದೇನೇ ಇರಲಿ, ನನ್ನ ಒಂದು ಮನಸ್ಸಿನ ಬಯಕೆ ಈಡೇರಲಿ ಅನ್ನುವಂಥ ಒಂದು ಭಾವನೆಯಲ್ಲಿ ಕೆಲವೊಂದು ಪರಿಹಾರಗಳನ್ನು ಹುಡುಕೋತಾ ಆದರೆ ನಿಮಗೆ ಈ ಮುಟ್ಟಿದರ ಮುನಿ ನೋಡಿರ್ತೀರ. ಹೌದು ಹೌದು. ಮುಟ್ಟಿದ ತಕ್ಷಣ ಮುಚ್ಕೊಂಡ್ಬಿಡುತ್ತೆ ಅದ್ರ ಎಲೆ. ಟಚ್ ಮಿ ನಾಟ್ ಪ್ಲಾಂಟ್. ಟಚ್ ಮಿ ನಾಟ್ ಪ್ಲಾಂಟ್. ಆಮೇಲೆ ಅದು ನಮ್ಮ ಭಾಗದಲ್ಲಿ ಎಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ ಒಳ ಮುಚ್ಚೋ ಬೇರು ಅಂತ ಹೇಳ್ತಾರೆ, ಒಳ ಮುಚ್ಚೋ ಗಿಡ ಅಂತ ಹೇಳ್ತಾರೆ. ಇದನ್ನ ನೀವು ನೋಡಿ ಹುಣ್ಣಿಮೆ ದಿನ ತಗೊಂಬಂದು ಅದನ್ನ ಭುಜಪತ್ರೆಯಲ್ಲಿ ಪ್ಯಾಕ್ ಮಾಡೋದು. ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಭುಜಪತ್ರೆ ತಗೊಂಡು ಪೂರ್ತಿ ಸುತ್ತಬಿಡಿ. ಪಚ್ಚೆ ಕರ್ಪೂರ ಸಿಗುತ್ತೆ, ಆ ಪಚ್ಚೆ ಕರ್ಪೂರದ ಜೊತೆಗೆ ಸುಟ್ಟು ಹಾಕ್ಬಿಡಿ, ಅಂದರೆ ದಹನ ಮಾಡಿ. ಕೊನೆದಾಗ ಉಳಿಯೋದೇನು ಅವಶೇಷ ಅಂದರೆ ಅದರದ್ದು ಕಪ್ಪು ಅಥವಾ ಅದರದ್ದು ಇಂಗಾಲ ಅಂತ ಹೇಳ್ಬೋದು. ಅದರ ಅವಶೇಷ, ಅದರ ಕಪ್ಪನ್ನು ತಾವು ಗೋರಂಜನ ಅಂತ ಸಿಗುತ್ತೆ, ಅದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಸೇರಿಸ್ಬಿಟ್ಟು ಶುದ್ಧ ತುಪ್ಪ, ಹಸುವಿನ ಶುದ್ಧ ತುಪ್ಪ ಅಂತ ಹೇಳ್ತಾರೆ, ಅದ್ರ ಜೊತೆಗೆ ಬೆರೆಸ್ಬಿಟ್ಟು ಡೈಲಿ ಈ ಮಿಶ್ರಣವನ್ನು ಹಣೆಗೆ ಹಚ್ಕೊಂಡು ನಿಮ್ಮ ಬಯಕೆ, ನಿಮ್ಮ ಆಸೆ, ನಿಮ್ಮ ಇಷ್ಟಪಟ್ಟಿದ್ದ ಕಾರ್ಯ ಕಲಾಪ ವಿಚಾರ ವಿಷಯ ಸ್ಥಿತಿ ಹಾಗೆ ನಿಮ್ಮ ಮನೋಬಯಕೆ ಖಂಡಿತವಾಗಿ ನೆರವೇರಲಿಕ್ಕೆ ಇದು ಸಹಕಾರಿ ನೀಡುತ್ತೆ. ಅಂದರೆ ನೀವು ಅದ್ರ ಜೊತೆಗೆ ಹೋಗಬೇಕು. ಆಸೆ ಪಟ್ಟಿರ್ತಕ್ಕಂಥ ವಿಚಾರದ ಜೊತೆಗೆ ನೀವು ದಾರಿ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಆ ದಾರಿ ನಿಮ್ಗೆ ಸಿಗುತ್ತೆ. ಏನೂ ಇಲ್ಲ, ಸುಮ್ಮನೆ ಇಲ್ಲಿ ಹಚ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಕೆಲಸ ನಡೆಯಲ್ಲ. ನಿಮಗೇನೋ ಗೌರ್ಮೆಂಟ್ ಜಾಬ್ ಬೇಕಂತಂದರೆ ಇದು ಹಚ್ಕೊಂಡಿದ್ದ ತಕ್ಷಣ ಕರ್ಕೊಂಡೋಗ್ಬಿಟ್ಟು ಯಾರು ಗೌರ್ಮೆಂಟ್ ಜಾಬ್ ಕೊಡೋದಿಲ್ಲ. ಇದು ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಆ ಜಾಬ್ ತಗೊಳ್ಬೇಕಾದಂಥ ಸೌಕರ್ಯ, ನಾನು ಓದಬೇಕು, ನಾನು ಎಲ್ಲ ಒಂದು ಕಡೆ ಈ ರೀತಿ ತಿಳ್ಕೋಬೇಕು, ಆ ಒಂದು ಜ್ಞಾನ ಹಸಿವು ನಿಮಗೆ ಜಾಸ್ತಿ. ಅದರ ಮುಖ್ಯವಾಗಿ ಇದು ಕೆಲಸ ಮಾಡಿಸುತ್ತೆ ಅನ್ನೋವಂಥ ಒಂದು ನಂಬಿಕೆ. ಹೀಗೆ ಖಂಡಿತ ಆ ಕೆಲಸ ನೆರವೇರುತ್ತೆ. ಈ ಮುಟ್ಟಿದರೆ ಮುನಿ ಇದನ್ನು ತಾವು ಬಳಸ್ಕೊಳ್ಬೋದು ಪರಿಹಾರಕ್ಕೆ. ಇದು ಬಹಳ ಖರ್ಚಿಲ್ದಿರುವಂಥ ಪರಿಹಾರ, ಮತ್ತು ಎಲ್ಲ ಕಡೆನೂ ಇರ್ತದೆ. ನೀವು ಬಯಲು ಪ್ರದೇಶ ಇದ್ರೆ ಖಂಡಿತವಾಗಿ ಸಿಗುತ್ತೆ. ಅದು ಸಿಗದೇ ಇರೋ ಏನು ಗಿಡ ಅಲ್ಲ, ಅದು ತಂದುಬಿಟ್ಟು ನೀವು ಒಂದು 2 ನಿಮಿಷದ ಕೆಲಸ ಅಲ್ಲ ಇದು ಮಾಡೋಕ್ಕೆ. ಸ್ವಲ್ಪ ದಹಿಸುವಂಥದ್ದನ್ನ ಹೆಚ್ಚು ಟೈಮ್ ತೊಗೊಳುತ್ತೆ, ಯಾಕಂದರೆ ಹಸಿ ಇರುತ್ತಲ್ಲ, ದಹಿಸ್ಬೇಕಷ್ಟೆ. ಅದೊಂದು ಸುಟ್ಟು ಹಾಕೋದ್ರಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ಗುರುಗಳೇ, ಈ ಒಂದು ಮಿಶ್ರಣನ ಎಲ್ಲರೂ ಹಚ್ಕೊಳ್ಬೋದಾ? ಇವಾಗ ನಾವೇನೋ ಆಸೆ ಪಟ್ಟು ಆ ಒಂದು ಕೆಲಸ ಮಾಡಿರ್ತೀವಿ, ಅದನ್ನ ಬೇರೆಯವರು ಹಚ್ಕೋಬೋದಾ ಮನೇಲಿ? ನೋಡಿ, ಯಾರಿಗೆ ಇದು ಮನಸ್ಸಿನ ಭಾವನೆ. ಈಗ ನಾನು ಹೇಳಿದ್ದೀನಿ ಪರಿಹಾರ ಹೇಳೋವಾಗ ಒಂದನ್ನ ಅರ್ಥ ಮಾಡ್ಕೊಳ್ಬೇಕು. ಅವ್ನಿಗೆ ಏನೋ ಒಂದು ಆಸೆ ಇದೆ, ಆ ಆಸೆನ ಇಟ್ಕೊಂಡೆ ಅವ್ನಿಗೆ ಆ ಗಿಡನ ಕಿತ್ತಿರ್ತಾನೆ. ಹೌದು. ಸುಮ್ಮನೆ ಅವ್ನು ಹೋಗ್ಬಿಟ್ಟು ನನಗೆಲ್ಲ ಒಳ್ಳೇದಾಗ್ಲಿ ಅನ್ನೋದು ಬೇರೆ ವಿಷಯ. ಅದು ನನಗೆ ಅದು ಸಿಗಲಿ ಇದು ಎಲ್ಲನೂ ಸಿಗಲಿ ಅನ್ನೋದು ಬೇರೆ ವಿಷಯ. ಅವನು ಇಷ್ಟಪಟ್ಟಿರೋದು ಆಸೆ ಒಂದೇ ಇರುತ್ತದು, ಆ ಒಂದಕ್ಕೋಸ್ಕರ ಅವನು ಹೋಗಿರ್ತಾನೆ. ನಾನು ಉದಾಹರಣೆಗೆ ಗೌರ್ಮೆಂಟ್ ಜಾಬ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ನಾನು ಆ ಹುಡುಗಿ ಮದುವೆ ಆಗ್ಬೇಕಂತ ಇದ್ದೀನಿ ಅಂತ ಇರ್ತಾನೆ. ಅಥವಾ ಏನೋ ಒಂದು ಸಮಸ್ಯೆ ಆಗಿರುತ್ತೆ, ಮತ್ತು ಆಯ್ತು, ಈಗ ಸಪೋಸ್ ಅವನು ಹೆಂಡತಿ ಬಿಟ್ಟೋಗಿರೋರು ಬರಲಿ ಅಂತ ಅವನು ಕೈ ಹಾಕಿರ್ತಾನೆ ಆ ಗಿಡ. ಅಂದರೆ ಅವನು ಮನೋಬಯಕೆಯ ತಕ್ಕ ಹಾಗೆ ಅದು ವರ್ತನೆ ಮಾಡುತ್ತೆ. ಯಾರಿಗೆ ಅದು
ಬೇಕಾಗಿದೆ. ಹ್ಮ್ ಹ್ಮ್ ಯಾರಿಗದು ಅವಶ್ಯಕತೆ ಇದೆ ಅವರೇ ಮಾತ್ರ ಮಾಡಬೇಕಾಗುತ್ತೆ, ಯಾರಿಗ್ಯಾರು ಮಾಡೋದಲ್ಲ ಇದು. ಹ್ಮ್ 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 ಆ ವಿಷಯ ಇಟ್ಕೊಂಡೆ ಇದನ್ನ ಮುಂದುವರಿಸ್ಬೋದಾಗಿದೆ. ಓಕೆ ಗುರುಗಳೇ, ಮುಟ್ಟಿದ್ರೆ ಮುನಿ ಸೊಪ್ಪನ್ನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಆಸೆಗಳನ್ನು ನಾವು ಈಡೇರಿಸ್ಕೊಳ್ಬೋದು, ಅದ್ರ ಜೊತೆಗೆ ಪ್ರಯತ್ನನೂ ಪಡಬೇಕು ಅಂತ ಹೇಳಿ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ಕಾರ. ವೀಕ್ಷಕರೇ, ಆಸೆ ಎಲ್ರಿಗೂ ಇರುತ್ತೆ, ಆದರೆ ಆಸೆಗೆ ಪ್ರಯತ್ನ ಪಡಲೇಬೇಕು. ಪ್ರಯತ್ನ ಪಟ್ಟರೂ ಕೂಡ ಆಸೆ ನೆರವೇರದೇ ಇದ್ದರೆ ಯಾವ ರೀತಿ ನಾವು ಪರಿಹಾರವನ್ನು ಮಾಡ್ಕೋಬೇಕು ಅಂಥೇಳಿ ಮುಟ್ಟಿದ್ರೆ ಮುನಿ ಸೊಪ್ಪು ಎಲ್ಲ ಕಡೆ ನಾವು ನೋಡೇ ಇರ್ತೀವಿ. ಆ ಒಂದು ಮುಟ್ಟಿದ್ರೆ ಮುನಿ ಸೊಪ್ಪು ಉಪಯೋಗಿಸ್ಕೊಂಡು ಯಾವ ರೀತಿ ಪರಿಹಾರ ಮಾಡ್ಕೋಬೇಕಂಥೇಳಿ ಗುರುಗಳು ತಿಳಿಸ್ಕೊಟ್ರು. ಈ ರೆಮಿಡಿಯನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ಗುರುಗಳನ್ನ ಭೇಟಿಯಾಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ನಂಬರ್ಗಳಿಗೆ ಕರೆ ಮಾಡ್ಬೋದು. ಬೆಂಗಳೂರಿನ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿ ಗುರುಗಳ ಆಫೀಸ್ ಹಾಗೆ ನಿವಾಸ ಇದೆ, ನೀವು ಅಲ್ಲಿ ಕೂಡ ಬಂದು ಭೇಟಿಯಾಗ್ಬೋದು. ನಮಸ್ಕಾರ.